ನೀನು ಅಷ್ಟು ಕೊಡಬೇಕು, ಗೆದ್ರೆ ನೀನು ಇಷ್ಟು ಕೊಡಬೇಕು, ಅವ್ರು ಆಟ ಆಡ್ತಾ ಇರ್ತಾರೆ. ಈ ಕಡೆ ನೋಡೋರು ಕೂಡ ಬೆಟ್ಟಿಂಗ್ ಮಾಡ್ತಾರೆ. ಈ ಟೀಮ್ ಗೆಲ್ಲುತ್ತೆ, ಆ ಟೀಮ್ ಗೆಲ್ಲುತ್ತೆ. ಈ ತರದ ಬೆಟ್ಟಿಂಗ್ ಮಾಡೋದಿದೆಯಲ್ಲ, ಅದು ಅಪರಾಧ. ಅದ್ರ ಬಗ್ಗೆ ಕೇಸ್ ಆಗುತ್ತೆ. ಸೊ ಇದು ಎಲ್ಲ ಯುವಕರಿಗೆ ಗೊತ್ತಿರಬೇಕು. மாலா மேடம் வந்து அவங்க சார்பாக வந்து உங்களுக்கு கேஷ் வந்து உங்களுக்கு கொடுத்துருக்குறாங்க. அது வந்து நீங்கள் பாலையில் ஏதாவது தேவைப்பட்டதை வாங்கிக்கணும். அவங்களுக்கு வந்து எல்லா கை தட்டி நன்றி தெரிவிக்கணும். தேங்க்யூ வெரி மச் மேடம். ಇದೇ மாதிரி ಎಲ್ಲ ಡಿಪಾರ್ಟ್ಮೆಂಟ್ಲೂ இருந்தாங்களா? ಪ್ರತಿಯೊಂದು ಹೆಲ್ತ್ ಎಮರ್ಜೆನ್ಸಿ 112 ಹೇಳಿ. ಯಾವ್ದು ಹೆಲ್ಪ್ ಲೈನ್? 112. ಪ್ರತಿಯೊಬ್ಬರು. ಯಾಕೆ ಅಂತಂದ್ರೆ ಎಷ್ಟೋ ಸಲ ನಾವು ಆ ಪ್ಯಾನಿಕ್ ಸಿಚುವೇಶನ್ ಅಲ್ಲಿ ಏನೋ ಒಂದು ಎಮರ್ಜೆನ್ಸಿ ಆಗಿದೆ, ನಾವು ಗಾಬರಿ ಆಗ್ಬಿಟ್ಟಿದೀವಿ ಅಂತ ಹೇಳಿದಾಗ ನಮ್ಮ ನಂಬರ್ ನಮಗೆ ಮರ್ತೋಗೋ ಅಷ್ಟ್ರ ಮಟ್ಟಿಗೆ ನಮ್ಮ ಟೆನ್ಷನ್ ಆಗಿರುತ್ತೆ. ಹೋಗಿ ನನ್ನ ಹತ್ರದವರು, ನನ್ನ ಗಂಡ, ನನ್ನ ಹೆಂಡತಿ, ಇವ್ರ ನಂಬರ್ ಆದ್ರೂ ಜ್ಞಾಪಕ ಬರುತ್ತಾ? ಅದು ಜ್ಞಾಪಕ ಬರ್ತಾ ಇಲ್ಲ. ಏನ್ ಮಾಡ್ಬೇಕು? ಅವಾಗ ಜ್ಞಾಪಕ ಬರ್ಬೇಕಾಗಿರುವಂತ ಈಸಿಯೆಸ್ಟ್ ನಂಬರ್ 112. பாக்குறேன். ನಮಸ್ಕಾರ ಸರ್. ಇಲ್ಲಿ ಕ್ಲಬ್ ಇದೆ ಅಲ್ವಾ ಸರ್, ಅಲ್ಲಿ ಏನಾನ ಕ್ಯಾರಮ್ ಬೋರ್ಡ್ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಕೆಲವರು ಇದು ಸೀಟ್ ಆಡ್ತಾರೆ ಅಂತ ನಾವು ಕೇಳಿದ್ವಿ. ಆ ಥರ ಸ್ವಲ್ಪ ನೋಡ್ಕೊಂಡು ಅಲ್ಲಿ ಏನು ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಒಳಗಡೆ ಹೋಗಿ ನೋಡಿದರೆ ಗೊತ್ತಾಗುತ್ತೆ. ಮಕ್ಕಳು ತುಂಬ ಕೆಲಸಕ್ಕೆ ಹೋಗೋದಿಲ್ಲ, ಹಂಗಿಲ್ಲ ಅಂತಾರೆ. ಏನು ಅನ್ಕೊಂತಾರೋ ನಮ್ಗೆ ಗೊತ್ತಿಲ್ಲ. ಜೆಂಟ್ಸು ಮಕ್ಕಳು ಒಳ್ಳೇದಕ್ಕೆ ನಾವು ಹೇಳ್ತೀವಿ. ಕ್ಯಾರಮ್ ಬೋರ್ಡ್ ಆಗಿದ್ರೆ ಪರವಾಗಿಲ್ಲ ಸರ್, ಅಲ್ಲಿ ಸೀಟೆಲ್ಲ ಆಡಬಾರ್ದು, ಅದು ಮಾಡಬಾರ್ದು. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಸರ್. ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ. ಪಾಂಡ್ಯನ್ ಹೇಳ್ದಂಗೆ ಬರೀ ಪೊಲೀಸಿಗೆ ಸಂಬಂಧಪಟ್ಟಿದ್ದು ಮಾತ್ರ ಕೇಳಿರ್ತಾರೆ. ಅದೇನು ಕೇಳೋಕೆ ಬರಬೇಡಿ. ಯಾಕಂದ್ರೆ ನಾನು ಬೆಳಿಗ್ಗೆ ಒಂದು 4 ಗಂಟೆಗೆ ಮೀಟಿಂಗ್ ಹೋಗಿದ್ದೆ. ಅಲ್ಲಿ ಮಹಿಳೆಯರೆಲ್ಲ ಪಾಪ ಏಜ್ ವಿಡೋಗಳು ಇವರೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಹೇಳಿದ್ರು. ಸುಮಾರು 4 ತಿಂಗಳಾಗಿದೆ ನಮಗೆ ವಿಡೋ ಪೆನ್ಷನ್ ಕೊಟ್ಟಿಲ್ಲ ಮುನ್ಸಿಪಲ್ ಇದರಿಂದ ಅಂತ. ಅದ್ರ ಬಗ್ಗೆ ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡ್ತೀವಿ. ಅಂಥವೆಲ್ಲ ತಿಳಿಸಿ ಪರವಾಗಿಲ್ಲ. ಮತ್ತೆ ನಗರಸಭೆಗೆ ಸಂಬಂಧಪಟ್ಟಿರೋ ಪ್ರಾಬ್ಲಮ್ಸ್ ಇದ್ರೆ ಹೇಳಿ, ನಾವು ಮುನ್ಸಿಪಲ್ ಕಮಿಷನರ್ಗೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಅದಕ್ಕೆ ಹೇಳಿ ನೀವು ಪರಿಶೀಲನೆ ಮಾಡಿ ಸಮಸ್ಯೆ ತಿಳಿಸ್ಬಾರ್ದು. ನೀವು ಎಲ್ಲರೂ ತಿಳಿಸಿ ಪರವಾಗಿಲ್ಲ. 50,000 ಹಾಕಿದ್ದಾರಲ್ಲ ಸರ್, ಅದಕ್ಕೆ ನಮಗೆಲ್ಲ ಪೆನ್ಷನ್ ಬರ್ತಾ ಇದೆ பையங்கிற ரோட்ல பென்ஷனே இல்லைன்றாங்க சார். பையனுங்கெல்லாம் எங்களுக்கு சோறு போடுறதில்ல, யாரும் இல்லை. நாங்கெல்லாம் அனாதி சார். நாங்கள் இல்லை, கேன்சல் பண்ணிட்டாங்க. அது வேற என்ன பண்ணுறது? ಎಲ್ಲ ನಿವಾಸಿಗಳೇ, ವೇದಿಕೆ ಮೇಲೆ ಆಸೀನರಿರುವಂತಹ ಕೌನ್ಸಿಲರ್ ಹಾಗೂ ಎಕ್ಸ್ ಕೌನ್ಸಿಲರ್ಸ್ ಹಾಗೂ ಈ ಜನಪ್ರತಿನಿಧಿಗಳೇ, ನನ್ನ ಪ್ರೀತಿಯ ಪತ್ರಿಕಾ ಮಿತ್ರರೇ, ಎಲ್ಲ ತಾಯಂದಿರೇ, ಮಕ್ಕಳೇ,
ಹೆಸರೇನು ತಗೋಬೇಡ, ಸೈನ್ ತಗೋಬೇಡ. ಇಲ್ಲಿ ಬರೋದಕ್ಕೆ ಮುಂಚೆ ಏರಿಯಾದಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್, ಪೊಲೀಸ್ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ಸ್ ಹೆಚ್ಚಿಗೆ ಇರ್ತವೆ ಅಂತ ಅನ್ಕೊಂಡು ಬಂದೆ. ಆದರೆ ಎಲ್ಲರೂ ಪಾಸಿಟಿವ್ ಆಗಿ ಇಲ್ಲಿ ಯಾವ ಸಮಸ್ಯೆ ಇಲ್ಲ. ಮತ್ತೆ ಒಬ್ಬೊಬ್ರು ಹೇಳಿ ಅವ್ರು ಹೇಳ್ತಾರೇನೋ, ಅವರು ಹೊಸದಾಗಿ ಏನಾದ್ರು ಹೇಳ್ತಾರೇನೋ, ಪ್ರತಿಯೊಬ್ಬರು ಕೂಡ ಇಲ್ಲೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ನಮ್ಗೆ ಸಂತೋಷ ಅಂತೂ ಆಗಿಲ್ಲ. ಪ್ರಾಬ್ಲಮ್ ಇರುತ್ತೆ. ಸೊಸೈಟಿ ಎಲ್ಲಿರುತ್ತೋ, ಮಕ್ಕಳು ಎಲ್ಲಿರ್ತಾರೋ, ಹೆಣ್ಮಕ್ಳು ಎಲ್ಲಿರ್ತಾರೋ, ಈ ಥರದ ಮನೆ ಮಠ ತುಂಬ ಇಕ್ಕಟ್ಟಾಗಿರೋ ಜಾಗ, ರೇಷನ್ ಕಾರ್ಡ್, ಕ್ಯಾಸ್ಟ್, ಇನ್ಕಮ್ ಸರ್ಟಿಫಿಕೇಟ್, ಇವೆಲ್ಲ ಏನು ಮನುಷ್ಯ ಅಂತ ಬಂದಿದ ಮೇಲೆ, ಒಂದು ಸೊಸೈಟಿ ಅಂತಂದ್ಮೇಲೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅದು ನೀವು ಮುಕ್ತವಾಗಿ ಹೇಳ್ತಾ ಇಲ್ಲ ಅಷ್ಟೇ. ಆದರೆ ಕೆಲವರು ಒಬ್ರು ಹೇಳೋದ್ರ ಪ್ರಕಾರ ಅದನ್ನ ಹಿಡಿದು ನೋಡಿದ್ರು ಸೊಸೈಟಿಯನ್ನ ಇನ್ ಜನರಲ್ ಆಗಿ ಸ್ಟಡಿ ಮಾಡಿದಾಗಲೂ ಕೂಡ ಇರುವಂಥ ಪ್ರಾಬ್ಲಮ್ಸ್ ಅದು ನಮಗೆ ಗೊತ್ತಿದೆ. ಪೊಲೀಸರಿಗೆ ಇಲ್ಲೇನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ತುಂಬ ಸಂತೋಷ. ಆದರೆ ನಾವು ಮತ್ತು ನೀವು ಸೇರಿದ್ರೆ ಸೊಸೈಟಿನ ಮತ್ತಷ್ಟು ಸ್ಟೇಬಲ್ ಆಗಿ, ಮತ್ತಷ್ಟು ಪೀಸ್ಫುಲ್ ಆಗಿ, ಇಲ್ಲಿ ಮತ್ತಷ್ಟು ಇನ್ಸಿಡೆಂಟ್ ಜಸ್ಟ್ ಏನು ಬೆಟ್ಟಿಂಗ್ ಇಟ್ಕೊಳ್ತೀವಿ, ಬಂದರೆ ನಾನು ತಗೊಳ್ತೀನಿ ಇಲ್ಲಾಂದ್ರೆ ಅವ್ನು ತಗೊಳ್ತಾನೆ, ಅಷ್ಟು ಈಸಿ ಇಲ್ಲ. ಸ್ಕಿಲ್ ಇದೆಯಾ, ನಿಮ್ಮ ಗೇಮ್ ಆಫ್ ಸ್ಕಿಲ್, ಎನಿ ಸ್ಕಿಲ್ ಆಟ ಆಡ್ತೀರಾ, ಪ್ರತಿಯೊಂದು ಆಟದಲ್ಲೂ ಪ್ರತಿಯೊಂದು ಕಾಂಪಿಟೇಷನಲ್ಲೂ ಸೋಲು ಮತ್ತು ಗೆಲುವು ಇದ್ದೇ ಇರುತ್ತೆ. ಅದನ್ನೇ ಅಡ್ವಾಂಟೇಜ್ ತಗೊಂಡು ಸೋತ್ರೆ ನೀನು ಅಷ್ಟು ಕೊಡಬೇಕು, ಗೆದ್ರೆ ನೀನು ಇಷ್ಟು ಕೊಡಬೇಕು, ಅವ್ರು ಆಟ ಆಡ್ತಾ ಇರ್ತಾರೆ. ಈ ಕಡೆ ನೋಡೋರು ಕೂಡ ಬೆಟ್ಟಿಂಗ್ ಮಾಡ್ತಾರೆ, ಈ ಟೀಮ್ ಗೆಲ್ಲುತ್ತೆ, ಆ ಟೀಮ್ ಗೆಲ್ಲುತ್ತೆ. ಈ ಥರದ ಬೆಟ್ಟಿಂಗ್ ಮಾಡೋದಿದೆಯಲ್ಲ, ಅದು ಅಪರಾಧ, ಅದ್ರ ಬಗ್ಗೆ ಕೇಸ್ ಆಗುತ್ತೆ. ಸೊ ಇದು ಎಲ್ಲ ಯುವಕರಿಗೆ ಗೊತ್ತಿರಬೇಕು. ಸೊ ಸೊಸೈಟಿ ಅಂತಂದಮೇಲೆ ಇಲ್ಲಿ ಹೆಣ್ಮಕ್ಳು ಶಾಲೆಗೆ ಹೋಗ್ತಾರೆ, ಕಾಲೇಜುಗಳಿಗೆ ಹೋಗ್ತಾರೆ, ಹೋಗಿ ಬರ್ಬೇಕಾದ್ರೆ ಇಲ್ಲಿ ಏನಾದರೂ ಆಗುತ್ತೆ. ಹೇಳಿದ್ದಲ್ಲ, ಸೊಸೈಟಿ ಅಂದಮೇಲೆ ಸಮಸ್ಯೆಗಳಿದ್ದೇ ಇರುತ್ತೆ. CCTV ಹಾಕೋದು ಅನ್ನೋದು ಪ್ರತಿಯೊಬ್ಬರ ಜವಾಬ್ದಾರಿ. 2017ರಿಂದ ಸರ್ಕಾರ ಒಂದು ಆದೇಶ ಮಾಡಿದೆ, ಅದು ಕಾನೂನು ಕೂಡ ಆಗಿದೆ. ಎಲ್ಲೇ ಇದರ ಜನನಿಬಿಡವಾಗಿರುವಂತಹ ಏರಿಯಾಗಳಲ್ಲಿ, ಕ್ರೌಡೆಡ್ ಏರಿಯಾಗಳಲ್ಲಿ ಅಥವಾ ಜಸ್ಟ್ ಈ ಥರದ ಜನ ಇರುವಂತಹ ಏರಿಯಾಗಳಲ್ಲಿ ಕ್ಯಾಮ್ರಾವನ್ನು ಹಾಕಿಸ್ಬೇಕು. ಅದು ಯಾರು ಹಾಕಿಸ್ಬೇಕು ಅನ್ನೋದು ಪ್ರಶ್ನೆ. ನೋಡಿ, ಅದಕ್ಕೆ ಏನು ಸ್ವಲ್ಪ ಸುಸ್ಥಿತಿಯಲ್ಲಿರುವಂಥವ್ರು ಒಂದು 5-6 ಜನ ಸೇರಿ 2,000 3,000 ಹಾಕೊಂಡ್ರು ಹಾರ್ಡ್ಲಿ 10,000 ರಿಂದ 15,000ಕ್ಕೆ ಈ ಸ್ಟ್ಯಾಂಡ್ ಅಲೋನ್ ಕ್ಯಾಮ್ರಾಸ್ ಲೈಕ್ ಸೋಲಾರ್ ಕ್ಯಾಮ್ರಾಸ್ ಇವೆಲ್ಲ ಬರುತ್ತೆ ಆರಾಮಾಗಿ. 10,000 ಈವನ್ ಆ ಥರ ನೀವು ಯಾರಾದ್ರೂ ಮುಂದೆ ಹೋದ್ರೆ ನಮ್ಮ ಲೀಡರ್ಸ್ ಇರ್ತಾರೆ, ಅವರು ಹೆಲ್ಪ್ ಮಾಡ್ತಾರೆ. ಇನ್ನು ಮುನ್ಸಿಪಾಲಿಟಿ ಮತ್ತೆ ಪೊಲೀಸಿಂದ ಹಾಕುವಂಥದ್ದು ವಿಷಯ, ಅದು ಸರ್ಕಾರದ ಪಾಲಿಸಿ ಮ್ಯಾಟರ್, ಅದು ಫಂಡ್ಸ್ ಸ್ಯಾಂಕ್ಷನ್ ಆಗಬೇಕು. ಸೊ ನಿಮ್ಮ ಕೌನ್ಸಿಲರ್ಗಳು ಕೂಡ ನಮ್ಮ ಮುನ್ಸಿಪಾಲಿಟಿ ಜೊತೆಗೆ ಮಾತಾಡಿ ನಮ್ಮ ಏರಿಯಾ ಕ್ಯಾಮ್ರಾ ಬೇಕು, ಖಂಡಿತ ಹಾಕ್ಸ್ಬೋದು. ಅಲ್ಲಿವರೆಗೂ ಕಾಯಕ್ಕಾಗೋದಿಲ್ಲ. ನಮ್ಮ ಸುರಕ್ಷೆ ಸರ್ಕಾರದಿಂದ ಅದು ಫಂಡ್ ಬಿಡುಗಡೆ ಆಗಿ ನಾವು ಹಾಕುವವರೆಗೂ ಕಾಯಬೇಕಾ, ಅಲ್ಲಿವರೆಗೂ ನಮ್ಗೆ ಹೆಚ್ಚು ಕಮ್ಮಿ. ಖಂಡಿತ ಅದು ನಾವು ಕೂಡ ಹಾಕೋಬಹುದು. ಯಾವುದೋ ಒಂದು ಸ್ಟ್ರಾಟಜಿಕ್ ಪ್ಲೇಸ್ ಅಲ್ಲಿರುವಂತಹ ಒಂದು ಮನೆ ಅಥವಾ ಒಂದು ಅಂಗಡಿ. ಯಾಕಂದ್ರೆ ಅಂಗಡಿ ಅಂತಂದ್ರೆ ತುಂಬಾ ಜನ ಬರ್ತಾ ಇರ್ತಾರೆ. ಒಂದು ಬೀದಿ ಇದೆ ಅಂತಂದ್ರೆ ಅದಕ್ಕೆ ಎಂಟ್ರಿ ಇರುತ್ತೆ, ಎಕ್ಸಿಟ್ ಇರುತ್ತೆ. ಒಬ್ಬ ಕಳ್ಳ ಬಂದು ಹೋಗಿದ್ದಾನೆ ಅಂತಂದ್ರೆ ಯಾವುದೋ ಒಂದು ಈ ಬೀದಿ ಬಂದಿರಲೇಬೇಕು. ಎಂಟ್ರಿ ಮತ್ತು ಎಕ್ಸಿಟ್ ಕಡೆ ಒಂದೊಂದು ಕ್ಯಾಮ್ರಾ ಇರಬೇಕಾಗತ್ತೆ. ಅದನ್ನ 16 ಜನ ಸೇರಿ ಫಂಡ್ ರೈಸ್ ಮಾಡಿ ಆ ಬೀದಿಯಲ್ಲಿ ಅಥವಾ ಆ ರೋಡಲ್ಲಿ ಇರುವಂತವ್ರು ಸೇರಿ ಮಾಡಿದ್ರು ಸರಿ, ಅಥವಾ ಜನಪ್ರತಿನಿಧಿಗಳಿಗೆ ನಿಮ್ಮ ಲೀಡರ್ಸ್ಗೆ ಹೇಳಿ ಅವ್ರ ಕಡೆಯಿಂದ ಫಂಡ್ ಮಾಡಿ ಹಾಕ್ಸಿದ್ರು ಸರಿ, CC ಕ್ಯಾಮ್ರಾಗಳನ್ನ ಹಾಕ್ಸ್ಬೇಕು. ಇನ್ನು ಈ ವೈನ್ ಶಾಪ್, ನಮ್ಮ ತಾಯಂದ್ರು ಒಬ್ರು ವೈನ್ ಶಾಪ್ ಬಗ್ಗೆ ಮಾತಾಡ್ತಾ ಇದ್ರು. ಭಾಷೆ ಸ್ವಲ್ಪ ಕೂತ್ಕೊಂಡು ಮಾತಾಡಿದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಈ ಏರಿಯಾದಲ್ಲಿ ಎಲ್ಲವೂ ಖುಷಿಯಾಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ, ಒಂದು ವೈನ್ ಶಾಪ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತೇನೋ ಅನ್ನೋ ತರ ಇತ್ತು. ಯಾಕಂದ್ರೆ ಅದು ಹೇಳ್ಬೇಕಾದ್ರೆ ನಗ್ನಗ್ತಾ ಮಾತಾಡಿದ್ರು, ಹಂಗಾಗಿ ನನ್ಗೆ ಅನ್ನಿಸ್ತು. ಆದ್ರೆ ಅದು ಫನ್ ಅಪಾರ್ಟ್. ವೈನ್ ಶಾಪ್ಸ್ ಇಲ್ಲ ಅಂದ್ರೂ ಕೂಡ ಅಂಗಡಿಗಳಲ್ಲಿ ತಂದು 2 ಡಬಲ್ ರೇಟ್ಗೆ ಇಲ್ಲಿಗಲ್ ಆಗಿ ಮಾರ್ತಾ ಇರುವಂತಹ ಸಮಸ್ಯೆ ಕೂಡ ತುಂಬಾ ಕಡೆ ಇದೆ. ಆ ಅಂಗಡಿಗಳವ್ರಿಗೆ, ಇಲ್ಲಿ ಅಂಗಡಿಯವರು ಇದ್ದಾರೆ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇಲ್ಲಿ ನಡೀತಾ ಇದ್ರೆ ಎಚ್ಚರಿಕೆ, ನಡೀತಿಲ್ಲ ಅಂದ್ರೆ ಪರವಾಗಿಲ್ಲ. ಆದ್ರೆ ಯಾವುದೇ ಟೈಮಲ್ಲಿ ರ್ಯಾಂಡಮ್ ಆಗಿ ಚೆಕ್ ಮಾಡ್ತೇವೆ. ಇನ್ಫಾರ್ಮೇಶನ್ ಇಲ್ಲಿ ಬಂದಿರೋದು ಪೊಲೀಸರಿಗೂ ನಿಮ್ಗೆ ಮತ್ತೆ ಈ ಗ್ಯಾಪ್ ಅನ್ನ ಬ್ರಿಡ್ಜ್ ಮಾಡೋದಕ್ಕೆ ಇರೋದು ಒಂದು, ಅದು ಇನ್ಫಾರ್ಮೇಶನ್. ಅದು ಎಲ್ಲಿಂದ ಬರಬೇಕು? ನಿಮ್ಮಿಂದ ಬರಬೇಕು. ಯಾಕಂದ್ರೆ ನಿಮ್ಮ ಏರಿಯಾದ ಯಾವುದೋ ಒಂದು ಮನೆ ಅಥವಾ ಒಂದು ಅಂಗಡಿಯಿಂದ ಏನೋ ಒಂದು ಇಲ್ಲಿಗಲ್ ಆಕ್ಟಿವಿಟಿ ನಡೀತಾ ಇದೆ ಅಂತಂದ್ರೆ ಅದು ನಮ್ಮ ಕಿವಿಗೆ ಬೀಳ್ಬೇಕಂತಂದ್ರೆ ಒಂದು ಮೀಡಿಯಂ ಬೇಕು. ಒಂದು ಯಾವುದೋ ಒಬ್ಬ ವ್ಯಕ್ತಿ, ಆಯ್ತು ಇವ್ರು ಯಾರೋ ಅದಕ್ಕೆ ಇಂಟ್ರೆಸ್ಟೆಡ್ ಪಾರ್ಟಿ ಇರ್ತಾರೆ, ಇವ್ರಿಗೆ ಹೇಳಿದ್ರೆ ನನಗೆ ತೊಂದರೆ ಇದೆ ಅಂತಂದ್ರೆ ನೇರವಾಗಿ ನೀವು ಅಗೈನ್ 112ಗೆ ಫೋನ್ ಮಾಡಿ, ನನ್ನ ಹೆಸರು ನಾನು ಹೇಳಲ್ಲ, ಇಂಥ ಏರಿಯಾ, ಇಂತಹ ಬೀದಿ, ಇಂಥ ಅಂಗಡಿ, ಇಂಥ ಏನು ಕಲರ್ ಹಾಕೊಂಡಿರುವಂತಹ ಶರ್ಟ್ ಹಾಕೊಂಡಿರುವಂತಹ ವ್ಯಕ್ತಿ, ಆ ವ್ಯಕ್ತಿ
ಏನೋ ಒಂದು ಮಾಡ್ತಾ ಇದ್ದಾರೆ, ಇಮಿಡಿಯೇಟ್ ಆಗಿ ಬಂದ್ರೆ ನಿಮ್ಗೆ ಏನೋ ಸಿಗುತ್ತೆ. ಇಲ್ಲಿ ಗಾಂಜಾ ಮಾಡ್ತಾ ಇರ್ಬೋದು, ಮಕ್ಕಳಿಗೆ ಬೇರೆ ಏನಾದ್ರೂ ಕೀಟ್ಲೆ ಮಾಡಕ್ ಬಂದಿರ್ಬೋದು, ಅಂಗಡಿ ಅಥವಾ ಮನೆಯಲ್ಲಿ ಏನಾದ್ರೂ ಲಿಕರ್ಸ್ ಏನಾದ್ರೂ ಬಾಟ್ಲಿ ಮಾರ್ತಾ ಇರ್ಬೋದು, ಏನಾದ್ರೂ ಸರಿ ನಿಮ್ಮ ಹೆಸರನ್ನ ಕಾನ್ಫಿಡೆನ್ಷಿಯಲ್ ಆಗಿ ಇಡಲಾಗುವುದು. ಸೊ ಯಾರೋ ಮುಖಾಂತರ ಹೇಳಬಹುದು, ಪ್ರತಿಯೊಬ್ಬರ ಹತ್ರನೂ ಫೋನ್ಗಳಿರುತ್ತೆ. 112ಗೆ ಒಂದು ಮರೆಯಿಂದ ನಮಗೆ ಫೋನ್ ಮಾಡಿದ್ರು ಕೂಡ ರೀಚ್ ಆಗುತ್ತೆ. ಯಾವುದೇ ಎಮರ್ಜೆನ್ಸಿಗೆ ಇಲ್ಲಿ ಹಾವು ಬಂದ್ಬಿಟ್ಟಿದೆ, ಎಲ್ಲ ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ, ಇಲ್ಲಿ ಎಲ್ಲ ಒಂದು ಸೆನ್ಸ್ ಆಫ್ ಅಲಾರ್ಮ್ ಕ್ರಿಯೇಟ್ ಆಗಿದೆ ಅಂತಂದ್ರೆ ಅದಕ್ಕೂ ಕೂಡ 112. ಇಲ್ಲಿ ಯಾವುದೋ ಒಂದು ಹುಲ್ಲು ಮೇಲೆಗೆ ಬೆಂಕಿ ಬಿದ್ದಿದೆ, 112 ಅದಕ್ಕೆ ಕಾಲ್ ಮಾಡಿದ್ರೆ ಯಾರೇ ಆಗ್ಲಿ ಹತ್ತಿರದಲ್ಲಿ 5ರಿಂದ 10 ನಿಮಿಷದೊಳಗಡೆ ನಿಮ್ಮ ಏನು ERSS ಅಥವಾ 112 ವಾಹನಗಳು ನಿಮ್ಮ ಸುತ್ತಮುತ್ತಲೇ ಇರೋದ್ರಿಂದ ಇಮಿಡಿಯೇಟ್ ಆಗಿ ನಿಮಗೆ ರಶ್ ಆಗ್ತಾರೆ, ನಿಮ್ಮ ಪ್ಲೇಸ್ಗೆ ಬರ್ತಾರೆ. ಇನ್ನು ಮಿಕ್ಕಿದ ಹಾಗೆ ಈ ರೇಷನ್ ಕಾರ್ಡ್ ಸಮಸ್ಯೆ KGF ಅಲ್ಲಿ ಎಲ್ಲ ಏನು ವಾರ್ಡ್ಗಳಲ್ಲೂ ಇದೆ. ಸರ್ಕಾರ ಕೂಡ ಆಯಾ ಏರಿಯಾಗೆ ಬಂದು ಮೀಟಿಂಗ್ಸ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಒಂದು ಏರಿಯಾದಲ್ಲಿ MLA ಮೇಡಮ್ ಆಗಲಿ ಮತ್ತೆ ಸರ್ಕಾರ ಎಲ್ಲ ತಾಲೂಕು ಅಡ್ಮಿನಿಸ್ಟ್ರೇಷನ್ ಎಲ್ಲ ಅಲ್ಲಿ ಬಂದಿತ್ತು. ಅಲ್ಲಿ ನಿಮ್ಮ ಡೈರೆಕ್ಟ್ ಡ್ರೈವರ್ಸ್ ಲೈನಲ್ಲಿ ಅಲ್ಲಿ ನಿಮ್ಮ ಅಪ್ಲಿಕೇಶನ್ಸನ್ನು ಪ್ರಾಬ್ಲಮ್ಸನ್ನೆಲ್ಲ ರಿಸೀವ್ ಮಾಡಿಕೊಂಡ್ರು. ಆ ಥರದ ಒಂದು ಕಡೆಯಿಂದ ಒಂದು ಕ್ಯಾಂಪೇನ್ ನಡೀತಾ ಇದೆ. ನೀವು ನೇರವಾಗಿ ತಾಲೂಕು ಆಫೀಸ್ ಅಥವಾ ಮುನ್ಸಿಪಾಲಿಟಿಗೆ ಅಪ್ರೋಚ್ ಮಾಡಿ ಕೆಲಸ ಮಾಡ್ಬೋದು. ನಾವು ಕೂಡ ಕನ್ಸರ್ನ್ ಗೌರ್ಮೆಂಟ್ಗೆ ಬರಿತೀವಿ, ಮುನ್ಸಿಪಾಲಿಟಿಗಾಗಲಿ ಅಥವಾ ತಾಲೂಕು ಅಡ್ಮಿನಿಸ್ಟ್ರೇಷನ್ಗೆ ನಾವು ಬರಿತೀವಿ. ಈ ಥರ ಎಲ್ಲ ಕಡೆ ಜನಸಂಪರ್ಕ ಸಭೆ, ಸಿಟಿಸನ್ ಕಮಿಟಿ ಮೀಟಿಂಗ್ ಹೋದಾಗ ಒಂದೇ ಪ್ರಾಬ್ಲಮ್ ರೈಸ್ ಆಗ್ತಾ ಇದೆ, ರೇಷನ್ ಕಾರ್ಡ್ಸ್. ಅದರಲ್ಲೂ ಹೆಚ್ಚಿಗೆ ಅದರಿಂದ ತೊಂದರೆಗೆ ಒಳಗಾಗ್ತಾ ಇರುವಂಥವ್ರು ವಯಸ್ಸಾದವರು, ಹಿರಿಯ ನಾಗರಿಕರು ತೊಂದರೆ ಒಳಗಾಗ್ತಾ ಇದ್ದಾರೆ. ಅದರಿಂದ ಬೇಗ ಸಾರ್ಟ್ ಔಟ್ ಮಾಡಬೇಕು ಅಂತ ಕೇಳ್ತೇನೆ. ಇನ್ನು ಈ ಸಭೆಯನ್ನು ಇನ್ನು ನಮ್ಮ ಕೌನ್ಸಿಲರ್ಸು ಮಾತನಾಡ್ತಾರೆ, ನಮ್ಮ ಅದರ್ ಸ್ಟಾಫ್, ನಮ್ಮ ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲ ಮಾತನಾಡ್ತಾರೆ. ಈ ಸಭೆಯನ್ನು ಇಷ್ಟು ಅತ್ಯುತ್ತಮವಾಗಿ ಆಯೋಜಿಸಿದ್ದಕ್ಕಾಗಿ ಏನು ಈ ವೇದಿಕೆ ಮೇಲೆ ಇರುವಂಥ ಎಲ್ರಿಗೂ ವಂದಿಸ್ತೇನೆ. ಮುಖ್ಯವಾಗಿ ಇಲ್ಲಿ ಕೂತಿರುವಂಥ ಎಲ್ಲ ತಾಯಂದ್ರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ಎಲ್ಲರೂ ಒಂದೊಂದು ನಿಮ್ದೇನಂತ ಪ್ರಾಬ್ಲಮ್ನ ಹೇಳಿದ್ವಿ. ಆಗಿಂದ ನಮ್ಮ ಸ್ಟಾಫ್ಸ್ ಎಲ್ಲ ಬಂದರು. ಏನಾದರೂ ಸಮಸ್ಯೆಗಳಿದ್ರೆ ತಮ್ಮ ಹತ್ರ ಬಂದು ನೇರವಾಗಿ ಮಾತಾಡ್ಬೋದು ಅಂತ ಹೇಳಿದರೆ ಯಾರು ಏನು ಇಲ್ಲ ಅಂತ ಹೇಳಿದ್ರಿ. ಆಗಲೇ ಅವ್ರು ಯಾರೋ ಹೇಳಿದರು, ಒಂದು ಮನೆ ಇದೆ ಅಲ್ಲಿ ಏನು ಕ್ಯಾರಮ್ ಬೋರ್ಡ್ ಆಡ್ತಾರಂತೆ. ನಾವು ಆಗಾಗ ಬಂದು ಅಲ್ಲಿ ವಿಸಿಟ್ ಮಾಡ್ತೀವಿ. ನಾವು ಮಾಡಿದಾಗಲ್ಲ ಅದು ರೂಮ್ ಬ್ಲಾಕ್ ಆಗಿದೆ. ಮತ್ತು ಅವ್ರು ಆಡುವಾಗ ನೀವು ಯಾರಾದರೂ ನಮಗೆ ಫೋನ್ ಮಾಡಿ ತಿಳಿಸ್ಬೇಕಲ್ಲ, ತಿಳಿಸಿದರೆ ನಾವು ಬಂದು ನೋಡ್ತೀವಿ. ಅಲ್ಲಿ ಸಂಡೇ ಟೈಮ್ನಲ್ಲಿ ಏನಾರ ಸ್ವಲ್ಪ ಆಡ್ತಾ ಇರ್ತಾರೆ, ಇಲ್ಲ ನಾನು ನೋಡಿದಾಗೆಲ್ಲ ಕ್ಯಾರಮ್ಸೇ ಅಲ್ಲಿ ಆಡ್ತಾ ಇದ್ದಾರೆ. ಇನ್ನೊಂದಾಗಿ ನಮ್ಮ ನೇರವಾಗಿ ಬಂಧುಗಳು ಭೇಟಿ ಮಾಡಿ ನಿಮ್ಮದು ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಬೇರೆ ಏನಾದರೂ ವಿಷಯಗಳಲ್ಲಿ ಇರ್ಬೋದು, ತಮ್ಮ ಹತ್ರ ಬಂದು ನಾವು ಭೇಟಿ ಮಾಡಿದಾಗ ನೀವೇ ಸ್ಟೇಷನ್ಗೆ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಿ ಈ ಥರ ತೊಂದರೆ ಇದೆ, ಬಂದು ನಮಗೆ ಕೋಆಪ್ರೇಟ್ ಮಾಡಿ ಅಂದರೆ ಎನಿ ಟೈಮ್ ನಾವು ನಿಮಗೆ ಸ್ಪಂದಿಸ್ತೀವಿ, ಬಂದು ಭೇಟಿ ಆಗ್ಬೋದು. ಇಲ್ಲ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಮ್ಮ ಹತ್ರ ಹೇಳೋಕ್ಕಾಗಿರೋದು ನಮ್ಮ ಹಿರಿಯರು ಇದ್ದಾರೆ, ನಮ್ಮ ಇನ್ಸ್ಪೆಕ್ಟರ್ ಇದ್ದಾರೆ, ಅವ್ರ ಹತ್ರನೂ ನಿಮ್ಗೆ ದೂರುಗಳು ಏನೇ ಇದ್ರೂ ಹೇಳ್ಬೋದು. ಬೇರೆ ಏನಾದರೂ ಇದ್ದರೆ ಹೇಳಿ. ಮತ್ತು ಇವರು ಪಾಂಡ್ಯನವರು ತುಂಬ ಸಪೋರ್ಟ್ ಮಾಡಿ ಪೆಂಡಲ್ ಎಲ್ಲ ಹಾಕಿ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಪಾಂಡ್ಯನ್ ತುಂಬ ಥ್ಯಾಂಕ್ಸ್. ಮತ್ತು ಎಲ್ಲರೂ ಬಂದಿರೋರು ಎಲ್ರಿಗೂ ನನ್ನ ವೆರಿ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಯಾಕಂದರೆ ಇಷ್ಟೊತ್ತರೆಗೂ ನೀವು ನಾವೆಲ್ಲ ಮಾತಾಡೋದನ್ನ ಕೇಳಿಸ್ಕೊಂಡು ತಿರ್ಗಾ ಏನಾದರೂ ಪ್ರಾಬ್ಲಮ್ಸ್ನ ನಾವು ಹೆಂಗೆ ನೇರವಾಗಿ ಹೇಳ್ಬೋದು, ಅದರಲ್ಲಿ ತಪ್ಪಾಗುತ್ತೆ ಅಂದ್ಬಿಟ್ಟು ತಿಳಿಯೋಕೆ ಹೋಗ್ಬೇಡಿ. ಬಂದು ನೇರವಾಗಿ ಬಂದು ಯಾವುದೇ ಇರಲಿ ಸಮಸ್ಯೆ ಬಂದರೆ ನಾವು ನಿಮ್ಗೇನಿದೆ ತೊಂದರೆಗಳು ಅದನ್ನು ಸರಿಪಡಿಸ್ತೀವಿ. ಥ್ಯಾಂಕ್ ಯು. ನಮಗೆ ಸಪೋರ್ಟ್ ತಗೊಂಡು ಎಲ್ಲ ನಾವು ಹುಡುಗರು ಕೆಲಸ ಇನಿಷಿಯೇಟಿವ್ ತಗೊಂಡು ಎಲ್ಲ ದುಡ್ಡು ಹಾಕಿಬಿಟ್ಟು ರೆಡಿ ಮಾಡಿದ್ವಿ. ಇಲ್ಲಿ ಇದೆ, ನಾವೆಲ್ಲ ಟೂರ್ನಮೆಂಟು ಪಾರ್ಟಿಸಿಪೇಟ್ ಮಾಡ್ತಾಯಿದ್ವಿ. ಬೇರೆ ಕಡೆ ಬೆಂಗಳೂರು, ತಮಿಳ್ನಾಡೆಲ್ಲ ಹೋಗ್ತಿದ್ವಿ. ಅಂಕಲ್ ಹತ್ರ ಹೋದ್ವಿ, ಅಂಕಲ್ 2000 ಕೊಟ್ಟರು ಗ್ರೌಂಡ್ ಕ್ಲೀನ್ ಮಾಡಿ. ಮತ್ತೆಲ್ಲ ಹುಡುಗರೇ ಇನಿಷಿಯೇಟ್ ಮಾಡಿ ಮಾಡ್ತಾಯಿದ್ವಿ. ಡಿಪಾರ್ಟ್ಮೆಂಟಿಂದ ಏನಾದರೂ ಹೆಲ್ಪ್ ಮಾಡಿದ್ವಿ. ನೈಟಲ್ಲಿ ಒಂದು 8 ಗಂಟೆಗೆ ತುಂಬ ಇರುತ್ತಾಗಿದೆ. ಬೇರೆ ಯಾರು ಬರ್ತಾರೆ, ಅಲ್ಲಿ ಲೈಟ್ ಹಾಕಿಕೊಟ್ರೆ
ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಇಲ್ಲಿರೋರು ಇವಾಗ ನಾ ಕರ್ಕೊಂಡು ಬಂದಿರೋ ಹುಡುಗರೆಲ್ಲ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಇಷ್ಟು. ಎಲ್ಲ ಗೇಮ್ ಇನ್ನು ಬಿಟ್ಟು ಇವರೆಲ್ಲ ಇವರು ಸಾಯಂಕಾಲ 6-6:30ಗೆಲ್ಲ ಇವರು ಇರಲ್ಲ, ಎಲ್ಲ ಮನೆಗೆ ಬಂದ್ಬಿಡ್ತಾರೆ. ಇನ್ನು ನೈಟ್ ಟೈಮ್ ಹೇಳಿರಲ್ಲ ಸರ್, ಸ್ವಲ್ಪ ಹಿಟ್ಟಾಗಿರುತ್ತಲ್ಲ ಅವಾಗ ಯಾರು ಕಾಣಿಸಲ್ಲ. ಆಯ್ತು, ಕತ್ಲೆ ಟೈಮಲ್ಲಿ ಇದರಿಂದ ನಮ್ಮ ಕಡೆಯಿಂದ ಏನು ಸಹಾಯ ಆಗಬೇಕು ಅದನ್ನ ಮಾಡಿ ಸರ್. ನೀವು ಡಿಪಾರ್ಟ್ಮೆಂಟ್ ಕಡೆಯಿಂದ ನಮ್ಗೆ ಏನಾದರೂ ಫೋಕಸ್ ಲೈಟು ಲೈಟ್ಸ್ ಆ ಥರ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಏನು ಬೇಕೋ ಅದನ್ನು ಮಾಡ್ತೇವೆ. ಇನ್ನು ಮಿಕ್ಕಿದ್ದು ಈ ಬೇರೆ ಏನಾದರೂ ನಿಮಗೆ ಮೆಟೀರಿಯಲ್ ಸಪೋರ್ಟ್ ಆಗಲಿ ಅಥವಾ ಗ್ರೌಂಡ್ ಡೆವಲಪ್ಮೆಂಟ್ ಆಗಲಿ ಅದ್ರ ಬಗ್ಗೆ ಯೋಚನೆ ಮಾಡಿ ಮೇಲಧಿಕಾರಿಗಳು. ಇವಾಗ ಸರ್ ನೈಟಲ್ಲಿ ನಡೆಯೋದೆಲ್ಲ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ನಿಜ ಹೇಳ್ತೀವಿ, ನೈಟಲ್ಲಿ ನಡೆಯೋದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಹುಡುಗರು ಒಂದು ಹೆಜ್ಜೆ ಮುಂದೆ ಬಂದು ನಾವು ಸರಿ ಹೋಗ್ತಾ, ನಾವು ಚೆನ್ನಾಗಿದ್ದೀವಿ, ನಾವು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿಕೊಂಡು ಪಾಸಿಟಿವ್ ಆಗಿ ಬೆಳೆಯೋದಕ್ಕೆ ನಾವು ಪಾಸಿಟಿವ್ ಗ್ರೋತ್ಗೆ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮ್ಗೆ ಸಹಾಯ ಬೇಕು ಅಂತಂದರೆ ನಾವು ಕೂಡ ಒಂದು ಹೆಜ್ಜೆ ಮುಂದೆ ಬಂದು ಒಂದು ವಿ ವಿಲ್ ಕ್ರಿಯೇಟ್ ಹೆಲ್ದಿ ಸೊಸೈಟಿ, ಒಂದು ಸ್ಟ್ರಾಂಗ್ ಸೊಸೈಟಿಯನ್ನು ಕ್ರಿಯೇಟ್ ಮಾಡೋಣ. ಅದಕ್ಕೆ ಸಂಬಂಧಪಟ್ಟಾಗಿ ನಾನು ಮೇಲಾಧಿಕಾರಿಗಳಿಗೆ ಏನು ಮೆಟೀರಿಯಲಿಸ್ಟಿಕ್ ಸಪೋರ್ಟ್ ಏನಾದರೂ ಬೇಕು ಅಂತಂದರೆ ಫಿನಾನ್ಷಿಯಲ್ ಅಥವಾ ಬೇರೆ ಏನೇನಾದರೂ ಏನಾದರೂ ಮೆಟೀರಿಯಲ್ಸು ಆ ಥರದ್ದು ನಾನು ಸುಪೀರಿಯರ್ ಆಫೀಸರ್ಸ್ಗೂ ತಿಳಿಸ್ತೇನೆ, ಮಾಡೋಣ ಖಂಡಿತ. ಇನ್ನು ನಮ್ಮ ಕಡೆಯಿಂದ ಈಗಲೇ 5,000 ಕೊಡ್ತೀನಿ. ನೀವೇ ಅರೇಂಜ್ ಮಾಡಿ. ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ. தம்பி இதுப்பா ஒரு நிமிஷம், இந்த லைட் இது ஒரு விஷயம் சொல்லிடுறேன். அங்கே ஒரு ஐமாஸ் லைட் சேங்ஷன் ஆகிருக்குது, ஏதோ ஒரு காரணத்தினால நிறுத்தி வச்சுக்கிறாங்க. சார் மூலிமா ஒரு ரிக்வஸ்ட் பண்ணுறேன். சார் ஹெல்ப் பண்ணாருன்னா அந்த ஐமாஸ் லைட் அங்கே சீக்கிரம் வரதுக்கு ஒன்றும் இல்லை, அது பெரிய விஷயம் இல்லை. அந்த கான்ட்ராக்ட் கார்ட்ட சொல்லிட்டு அங்கே போடுப்பான்னு சொல்லிட்டு யார் மூலிமா சொன்னாரோ அவர் சொன்னார்னா அந்த ஐமாஸ் லைட்டு உங்கள் கிரவுண்டுக்கே தான் பிரத்யேகமாக பண்ணிருக்கு. அதனால வந்து சார் கொஞ்சம் ரிக்வஸ்ட் பண்ணிடுறேன். ಸರ್ ಒಂದು ಸ್ಯಾನ್ಕ್ಷನ್ ಆಗಿದೆ ನಮ್ಮ ವಾರ್ಡ್ ಅಂತ ಅಲ್ಲೇ ಆಗ್ತಿದೆ ಅಂತ ಆಗಿದೆ.